ಕೋಡುಬಳೆ ಅಂದ್ರೆ ಅಡುಕಲೆ. ಚೌಟ್ರಿಯಲ್ಲಿ ಎಸ್ಐಆರ್ ನಡೆಸಲಾಗ್ತಾ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಎಚ್ಡಿಕೆ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ರಾಮನಹುಂಡಿ ದೋಚಿದಂತಹ ಪ್ರಕರಣದ ತನಿಖೆ ಎಸ್ಐಟಿಗೆ ವಹಿಸಿರುವುದು ಬರೀ ಕಣ್ಣುರಿಸುವಂತಹ ತಂತ್ರ ಅಂತ ಮಾಜಿ ಸಿಎಂ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆ ಜಿಲ್ಲೆಯಲ್ಲೂ ಚುರುಕು ಪಡೆದಿದೆ. ಜುಲೈ 29ರವರೆಗೂ ರಾಜ್ಯದ 5,54,32,314 ಜನರ ಮತಪಟ್ಟಿ ಪರಿಷ್ಕರಣೆಯಾಗಲಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಇದೀಗ ಭಾರಿ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ರಾಮನಗರದಲ್ಲಿ ವ್ಯಾಪಕ ಅಕ್ರಮ ನಡೀತಾ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸಿಎಂ ತಮ್ಮ ಪ್ರಭಾವ ಬಳಸಿ ಬಾಂಗ್ಲಾದೇಶದ ವಲಸಿಗರನ್ನ ಕಳ್ಳ ಮತದಾರರನ್ನಾಗಿ ಮಾಡ್ತಾ ಇದ್ದಾರೆ. ಚೌಟ್ರಿಯಲ್ಲಿ ಸಾವಿರಾರು ಜನರನ್ನ ಕೂರಿಸಿಕೊಂಡು ಎಸ್ಐಆರ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿರುವ ಎಚ್ಡಿಕೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಬಿಎಲ್ಒಗಳು ಚೌಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಟ್ರಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ ಬಿಎಲ್ಒಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಬಹಳ ಜನ ಇದ್ದಾರಲ್ಲಿ. ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಎಸ್ಐಆರ್ ವೇಳೆ ಕಳ್ಳ ಮತದಾರರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪಿಸಿರುವ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಕಳ್ಳ ಮತದಾನ ಮಾಡತಕ್ಕಂಥದ್ದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನ ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಅಪೋಸಿಷನ್ ಪಾರ್ಟಿ ಇರೋದು ಆರೋಪ ಮಾಡೋಕ್ಕೆ, ನಾವಿರೋದು ಜನ ಸೇವ್ ಮಾಡೋಕ್ಕೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಮಾಜಿ ಮತ್ತು ಹಾಲಿ ಸಿಎಂ ಮಧ್ಯೆ ಎಸ್ಐಆರ್ ಕುರಿತಂತೆ ವಾಕ್ಸಮರವೇ ನಡೀತಾ ಇದೆ. ಅಕ್ರಮ ಎಸ್ಐಆರ್ ಮೂಲಕ 2028ರ ಚುನಾವಣೆಗೆ ಡಿಕೆ ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಕುಟುಕಿದ್ರೆ, ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಸಿಗಬೇಕು ಅಂತ ಸಿಎಂ ಡಿಕೆ ಚಾಟಿ ಬೀಸಿದ್ದಾರೆ. ಬರೀ ರಾಮನಗರದಲ್ಲ, ಇಡೀ ರಾಜ್ಯದಲ್ಲಿ ಈ ಪಿತೂರಿ ಈ ರೀತಿಯ ಅಕ್ರಮ ಮತದಾರರ ಪಟ್ಟಿಯನ್ನು ಇವತ್ತು ಮಾಡ್ತಕ್ಕಂಥವ್ರ ಮುಖಾಂತರ ಪಾಪ 2028ಕ್ಕೂ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕನಸು ಕಾಣ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ಪಾರ್ಟಿಯವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ, ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲರೂ ಕೂಡ ಅವ್ನ ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು? ಸೊ ಅವ್ನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರದ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ವಿ. ರಾಮನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪ ಎತ್ತಿರುವ ನಿಖಿಲ್ ಕುಮಾರಸ್ವಾಮಿ, ರಾಮನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ತಕ್ಷಣ ಸ್ಥಗಿತಗೊಳಿಸಬೇಕು, ಚುನಾವಣೆ ಪಾರದರ್ಶಕತೆ ಕಾಯ್ದುಕೊಳ್ಳಲು ಆಯೋಗ ಅಲರ್ಟ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ರಾಮನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ಘಟಕ ದೂರು ನೀಡಿದೆ. ಇನ್ನು ಎಸ್ಐಆರ್ ಕರ್ತವ್ಯಕ್ಕೆ ಗೈರಾದ 10 ವಿಕಲಚೇತನ ಸರ್ಕಾರಿ ನೌಕರರಿಗೆ ನೋಟಿಸ್ ನೀಡಲಾಗಿದೆ. ಆದರೆ ದೈನಂದಿನ ಕಚೇರಿ ಕೆಲಸವೇ ನಮಗೆ ಕಷ್ಟ, ಇನ್ನು ಮನೆ ಸಮೀಕ್ಷೆ ಮಾಡುವುದು ಎಲ್ಲಿಂದ ಅಂತ ವಿಶೇಷ ಚೇತನರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಗೃಹಜ್ಯೋತಿ ಗ್ಯಾರಂಟಿಗೆ ದಾಖಲೆ ಕೊಡಬೇಕಾಗಿರುವ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇವೆ. ಗೃಹಜ್ಯೋತಿ ಪರಿಷ್ಕರಣೆಯಲ್ಲಿ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇಲ್ಲ ಅಂತಿರುವ ಇಂಧನ ಸಚಿವ ಕೆಜೆ ಜಾರ್ಜ್, ಸರ್ಕಾರದ ಬಳಿ ಡೇಟಾ ಇರೋದು ಒಳ್ಳೆಯದೇ ಅಲ್ವಾ ಅಂದಿದ್ದಾರೆ. ಆದರೆ ಪರಿಷ್ಕರಣೆ ಅನ್ನುವ ಮೂಲಕ ಗ್ಯಾರಂಟಿ ಬಂದ್ ಪ್ಲಾನ್ ಅಂತ ಶಾಸಕ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಯಾರೇ ಅರ್ಹರನ್ನ ಕ್ಯಾನ್ಸಲ್ ಮಾಡುವಂಥ ವಿಚಾರನೆ ಬರೋದಿಲ್ಲ. ಎಲ್ಲ ಫಾರ್ಮಲಿ ಸಮೇತ ಜಾತಿ ಕಲಿಯಕಲ್ತಾರೆ. ನಮ್ಮನ್ನು ಸೆನ್ಸಸ್ ಮಾಡೋದಾದ್ರೆ ಕೇಳಿದ್ದಾರೆ. ಅದು ವಿಚಾರ ಬಂದದಕ್ಕೇನು ನಾವೇನು ತಪ್ಪು ಮಾಡ್ತೀವ? ಜಾತಿ ಕೇಳಿದೀವಿ ನಾವು, ಜಾತಿ ಆಧಾರದ ಮೇಲೆ ಯಾವುದೇ ಇದನ್ನು ಗೃಹಜ್ಯೋತಿ ಇದು ಕೊಡ್ತಾ ಇಲ್ಲ, ಜಾತಿ ಆಧಾರ ಬರೋದಿಲ್ಲ. ಆದರೆ ಕಾಲಮ್ ಕೇಳ್ತೀವಿ, ಬೇರೆ ಆಧಾರ್ ಕಾರ್ಡು ನೀವು ಕೇಳ್ಬೋದು. ಆಧಾರ್ ಕಾರ್ಡ್ ಯಾಕೆ ಕೇಳಿದ್ರ, ಅವ್ರದ್ದು ಮೊಬೈಲ್ ನಂಬರ್ ಯಾಕೆ ಕೇಳಿದ್ರ ಅಂತ, ಅದೆಲ್ಲ ನಮಗೆ ಸಾಕಷ್ಟು ಮಾಹಿತಿ ನಮ್ಮ ಹತ್ರ ಇರಲಿ, ಡಾಟಾ ಇರಲಿ ಅಂತ ಕೇಳ್ತಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೀತಾ ಇರುವ ಎಲ್ಲ ಕಳ್ಳಾಟದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಗೊತ್ತಿತ್ತು. ಆದರೂ ಧೃತರಾಷ್ಟ್ರನಂತೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ರು ಅಂತ ಆರೋಪಿಸಲಿರುವ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಎಸ್ಐಟಿ ರಚನೆ ಜನರ ಕಣ್ಣೊರೆಸುವ ತಂತ್ರ ಅಂತ ಗುಡುಗಿದ್ದಾರೆ. सूत्रों से मुझे पता चला है कि आईबी ने कम से कम 12 रिपोर्ट
प्रधानमंत्री को सौंपी हैं, जिसमें उन्होंने बताया कि किस तरह से कंस्ट्रक्शन में, ज़मीनों में और चढ़ावे के अंदर बहुत बड़े स्तर के ऊपर राम मंदिर के अंदर चोरी हो रही है। तो पता तो चला, आपको सब कुछ पता था, लेकिन आप धृतराष्ट्र की तरह चुप रहे, आंखों पे पट्टी बांधे रहे। और जब सर से पानी ऊपर चला गया और जब मजबूरी हो गई, बहुत ज़्यादा मुद्दा उठने लग गया, तो आपने लोगों की आंखों में धूल झोंकने के लिए एक SIT बना दी। SIT बिना FIR की SIT बन कैसे सकती है? तब तक FIR ही नहीं हुई थी। ಕಾಣಿಕೆ ಲೂಟಿ ಸಾಮಾನ್ಯ ಕಳ್ಳತನದ ಪ್ರಕರಣವಾಗಿಲ್ಲ. ಆರೋಪಿಗಳಾದ ಅವಿನಾಶ ಶುಕ್ಲಾ, ಕರುಣೇಶ ಪಾಂಡೆ ಸೇರಿದಂತೆ 7 ಆರೋಪಿಗಳ ಬಳಿ ಲಕ್ಷ ಹಣ ಸಿಕ್ಕಿದೆ. ವಿದೇಶಿ ಕರೆನ್ಸಿ ಜೊತೆಗೆ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. ಆರೋಪಿಗಳ ಬಳಿ ವಿದೇಶಿ ಕರೆನ್ಸಿ, ಕೋಟ್ಯಾಂತರ ಆಸ್ತಿ ಸಿಗ್ತಾ ಇದ್ದಂತೆ ಕೇಸ್ನ ಆಯಾಮವೇ ಬದಲಾಗಿದೆ. SIT ಮಾತ್ರವಲ್ಲ, ಅಕ್ರಮ ಹಣ ವರ್ಗಾವಣೆ ನಡೆದಿರೋದ್ರಿಂದ ಇಡಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಪತ್ತೆ ಹಿನ್ನೆಲೆ IT ಮತ್ತು ನೇಮಕಾತಿ ಹಗರಣದ ಮಹಾ ಜಾಲ ಭೇದಿಸಲು CBI ಎಂಟ್ರಿ ಆಗಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಈ ನಡುವೆ SIT ರಾಮ ಮಂದಿರದಲ್ಲಿ 5 ವರ್ಷಗಳ ಆಡಿಟ್ ಬುಕ್ ಕೆದಕಿದೆ. ಮತ್ತಷ್ಟು ದೊಡ್ಡ ತಲೆಗಳು ಜೈಲು ಪಾಲಾಗುವ ಸುಳಿವು ಸಿಕ್ಕಿದೆ. ದೇಣಿಗೆ ಹಣದಲ್ಲೇ ದಿಲ್ದಾರ್ ಆಗಿ ಹೈಫೈ ಜೀವನ ನಡೆಸ್ತಾ ಇದ್ದ ಆರೋಪಿಗಳಿಗೆ ಸಿಎಂ ಯೋಗಿ ಸರ್ಕಾರ JCB ಶಾಸ್ತಿ ಮಾಡಲು ಮುಂದಾಗಿದೆ ಎನ್ನಲಾಗ್ತಾ ಇದೆ. ಆರೋಪಿ ಲವಕುಶ್ ಮಿಶ್ರಾ ದೇಗುಲದಲ್ಲಿ ಕೇವಲ 10,000 ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದ. ಆದರೆ ಕೋಟಿ ರೂಪಾಯಿ ಮೌಲ್ಯದ ಮನೆ ಕಟ್ಟಿಸ್ತಾ ಇದ್ದು, ಇಡೀ ಮನೆ ಕೆಡವೋದಕ್ಕೆ ಅಯೋಧ್ಯೆ ಅಭಿವೃದ್ಧಿ ಪ್ರಾಧಿಕಾರ ನೋಟಿಸ್ ಕೊಟ್ಟಿದೆ. ಸದ್ಯದಲ್ಲೇ ಬುಲ್ಡೋಸರ್ ಕಾರ್ಯಾಚರಣೆ ಶುರುವಾಗಲಿದೆ ಎನ್ನಲಾಗ್ತಿದೆ. ಫೈಜಾಬಾದ್ ವಕೀಲರ ಬಾರ್ ಕೌನ್ಸಿಲ್ ಬೃಹತ್ ಪಾದಯಾತ್ರೆ ನಡೆಸಿದೆ. ಕೋರ್ಟ್ ಆವರಣದಿಂದ ಅಯೋಧ್ಯೆ ಠಾಣೆವರೆಗೆ ಪಾದಯಾತ್ರೆ ಮಾಡಿ ಟ್ರಸ್ಟ್ನ ಪ್ರಮುಖರಾದ ಚಂಪತ್ ರಾಯ್, ಗೋಪಾಲ್ ರಾವ್ ಹಾಗೂ ಅನಿಲ್ ಮಿಶ್ರಾ ವಿರುದ್ಧ FIR ದಾಖಲಿಸಿದ್ದಾರೆ. ತಕ್ಷಣವೇ ಅರೆಸ್ಟ್ ಮಾಡುವಂತೆ ವಕೀಲರು ಒತ್ತಾಯಿಸಿದ್ರು. ರಾಮನ ಅಪ್ರತಿಮ ಸೇವಕ ಅಂತ ಚಂಪತ್ ರಾಯ್ ಬೀಗ್ತಾ ಇದ್ದ. ಆದ್ರೀಗ ನನ್ನ ರಾಮ ಮಂದಿರದ ಋಣ ತೀರಿಸುವಂತ ಆಪ್ತರ ಮುಂದೆ ಕಣ್ಣೀರು ಹಾಕಿದ್ದಾರಂತೆ. ನನ್ನವರೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು. ಅಪವಾದ ಹೊತ್ತು ರಾಮ ಮಂದಿರದಲ್ಲಿ ಸೇವೆ ಸಲ್ಲಿಸಲಾರೆ, ಮಂದಿರದಲ್ಲಿ ನನ್ನ ಸೇವೆ ಮುಗಿದ ಅಧ್ಯಾಯ ಅಂತ ಕಣ್ಣೀರಿಟ್ಟಿದ್ದಾರಂತೆ. ಮತ್ತೊಂದೆಡೆ ಜುಲೈ 6ರಂದು ಟ್ರಸ್ಟ್ನ ಸಭೆಯಲ್ಲಿ ಚಂಪತ್ ರಾಯ್ ರಾಜೀನಾಮೆ ಬಗ್ಗೆ ನಿರ್ಧಾರವಾಗಲಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.